ಸಂಸದ ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಮಿಸ್ ಎಂಬ ಚರ್ಚೆಯ ಬೆನ್ನಲ್ಲೇ ಹಿನಕಲ್ ಫ್ಲೈಓವರ್ ಬಳಿ ಬೆಂಬಲಿಗರು ಪ್ರತಿಭಟನೆಗೆ ಇಳಿದಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರಿಂದ ಒತ್ತಾಯ ಕೇಳಿಬರ್ತಾ ಇದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಬೆಂಬಲಿಗರು. ಪೋಸ್ಟರ್ ಅಭಿಯಾನವನ್ನ ಆರಂಭಿಸಿದ್ದಾರೆ ಪ್ರತಾಪ್ ಸಿಂಹ ಬೆಂಬಲಿಗರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹಿನಕಲ್ ಫ್ಲೈಓವರ್ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ಪ್ರತಾಪ್ ಸಿಂಹ ಪರ ಮೈಸೂರಿನಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ಆಗ್ತಾ ಇದೆ. ಸಂಸದರ ಕಚೇರಿಯ ಮುಂದೆ ಪ್ರತಾಪ್ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಹಿನಕಲ್ ಫ್ಲೈಓವರ್ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಇದೀಗ ಪ್ರತಿಭಟನಾ ಸ್ಥಳದಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮಧು, ನಾವು ಗಮನಿಸ್ತಾ ಇದ್ದೀವಿ, ಹಿನಕಲ್ ಫ್ಲೈಓವರ್ ಬಳಿ ನಡೀತಾ ಇರುವಂತಹ ಪೋಸ್ಟರ್ ಅಭಿಯಾನ ಪ್ರತಿಭಟನೆ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ನೆರೆದಿರುವಂತಹ ಬೆಂಬಲಿಗರು? ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಜೋರು ಮಟ್ಟದಲ್ಲಿ ಅವರ ಬೆಂಬಲಿಗರು ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು. ಮೈಸೂರಿನ ಸುಮಾರು 5 ಕಡೆಗಳಲ್ಲಿ ಅವರ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅವರ ಪರವಾದ ಪೋಸ್ಟರ್ ಅಭಿಯಾನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಸದ್ಯಕ್ಕೀಗ ಮೈಸೂರಿನ ಫ್ಲೈಓವರ್ ನ ಬಳಿ ಮುಂದೆ ಇದ್ದೀನಿ. ಅಲ್ಲಿ ಅವರ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕೂಡ ಬೋರ್ಡ್ಗಳನ್ನ ಪ್ಲಕಾರ್ಡ್ಗಳನ್ನ ಹಿಡಿದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಗಮನಿಸಬಹುದು, ಮತ್ತೊಮ್ಮೆ ದೇಶಕ್ಕಾಗಿ ಮೋದಿ ಇರ್ತಕ್ಕಂಥದ್ದು, ಮೈಸೂರಿಗಾಗಿ ಪ್ರತಾಪ್ ಸಿಂಹ ಇರುವಂತದ್ದು. ಅಭಿವೃದ್ಧಿಯಲ್ಲಿ ನಂಬರ್ 1 ಸಂಸದ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೈ ತಪ್ಪಬಾರದು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಎಲ್ಲರೂ ಕೂಡ ಪ್ಲಕಾರ್ಡ್ಗಳನ್ನ ಇಟ್ಕೊಂಡಿರ್ತಕ್ಕಂಥ ಹಿಂದೂಗಳ ಪರವಾಗಿ ಮಾತನಾಡಿದಕ್ಕಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲು ಮೀನಾಮೇಷ ಎಣಿಸ್ತಾ ಇದ್ದೀರಾ ಅಂತೇಳಿ. ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಇಲ್ಲಿವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಅಭಿಯಾನಗಳಾಗ್ತಾ ಇದ್ವು, ಅವರು ಮಾಡಿರ್ತಕ್ಕಂಥ ಕೆಲಸ ಏನು ಅದೆಲ್ಲವನ್ನು ಕೂಡ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಸುಮಾರು 100 ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಅವರ ಅಭಿಮಾನಿಗಳೇನಿದ್ದಾರೆ, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಈ ಬಾರಿ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಬಾರ್ದು, ಅವರಿಗೆ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಅವರ ಬೆಂಬಲಿಗರೊಬ್ರು 10 ವರ್ಷಗಳ ಅವರ ಸಾಧನೆ ಪುಸ್ತಕ ಏನಿದೆ ಆ ಪುಸ್ತಕವನ್ನ ಕೈಲಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಬಹುದು. ಈ ಬಾರಿಯ ಚುನಾವಣೆ ಏನಿತ್ತು, ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ತಮ್ಮ 10 ವರ್ಷಗಳ ಆಡಳಿತಾವಧಿಯಲ್ಲಿ ತಾವು ಮಾಡಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳೇನಿದ್ವು ಆ ಅಭಿವೃದ್ಧಿ ಕೆಲಸಗಳನ್ನ ಒಂದು ಪೋಸ್ಟರ್ ಆಗಿ ಮಾಡಿ, ಒಂದು ಬುಕ್ಲೆಟ್ ಅನ್ನ ಮಾಡಿ ಅದನ್ನ ರಿಪೋರ್ಟ್ ಕಾರ್ಡ್ ಆಗಿ ಎಲ್ರಿಗೂ ಹಂಚುವಂತ ಕೆಲಸವನ್ನ ಮಾಡಿದ್ರು. ಅದನ್ನು ಕೂಡ ಇಟ್ಕೊಂಡು ಪ್ರತಾಪ್ ಸಿಂಹ ಅವರು ಇಷ್ಟೆಲ್ಲ ಮಾಡಿದ್ದಾರೆ. ನೀವು ಅವರ ಘೋಷಣೆಯನ್ನ ಒಮ್ಮೆ ಕೇಳಿಸ್ಕೊಳ್ಬಹುದು. ಅವರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದಷ್ಟೇ, ಮೈಸೂರಿಗಾಗಿ ಪ್ರತಾಪ್ ಸಿಂಹ ಅವರು ಬೇಕೇ ಬೇಕು ಅನ್ನೋ ಒಂದು ಘೋಷಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಅವರೇ ಅದನ್ನೇ ಮಾಡ್ತಾ ಇರ್ತಕ್ಕಂಥ ಇಲ್ಲಿ ಅವರ ಅಭಿಮಾನಿಯನ್ನ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ. ಹೇಳಿ ಮೇಡಮ್. ದಯವಿಟ್ಟು ನಮಗೆ ಪ್ರತಾಪ್ ಸಿಂಹ ಬೇಕು. ನಮಗೆ ಒಂದು ಅಣ್ಣನಾಗಿ, ತಮ್ಮನಾಗಿ, ಅಪ್ಪ ಎಲ್ಲ ತುಂಬಾ ಕೆಲಸ ಮಾಡ್ಯಾರೆ. 70 ವರ್ಷದಲ್ಲಿ ಯಾರು ಮಾಡದಿರುವಂತ ಕೆಲಸ ಮಾಡ್ಯಾರೆ. ನಮ್ಮ ಬಿಜೆಪಿ MP ಆದವರು ಇಷ್ಟು ಕೆಲಸ ಮಾಡಿಲ್ಲ. ತುಂಬ ನೋಡಿ, ಇಲ್ಲಿ ರಿಪೋರ್ಟ್ ಕಾರ್ಡ್ ನೋಡಿ, ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ 28 MP ಗಳಲ್ಲಿ ನಂಬರ್ 1 MP ಪ್ರತಾಪ್ ಸಿಂಹ. ದಯವಿಟ್ಟು ಮೋದಿಜಿ, ವಿ ವಾಂಟ್ ಪ್ರತಾಪ್ ಸಿಂಹ. ರಾತ್ರಿ ಆಗ್ಲೂ ನಿದ್ರೆ ಮಾಡಿಲ್ಲ ನಾವು. ನಮಗೆ ಸತ್ಯವಂತಾದ ಪ್ರತಾಪ್ ಸಿಂಹ ಬೇಕು. ಕರಪ್ಷನ್ ಪ್ರತಾಪ್ ಸಿಂಹ ಬೇಕು ನಮಗೆ. ಇನ್ನು 5 ವರ್ಷ ಕೊಡಿ ಸರ್, ಇನ್ನು 5 ವರ್ಷ ಕೊಡಿ ಮೋದಿ ಜೊತೆ ಕೆಲಸ ಮಾಡಕ್ಕೆ. ಇವತ್ತು ನಮ್ಮ ಮಕ್ಕಳು ಹೊರಗಡೆ ಹೋಗ್ಬೇಕಾಗಿಲ್ಲ ಕೆಲಸ. ನಮ್ಮ ಮಕ್ಕಳಿಗೆ ಸ್ಮಾರ್ಟ್ ಸಿಟಿ ತರ್ತಾರೆ. ಇನ್ನು 5 ವರ್ಷದಲ್ಲಿ, 10 ವರ್ಷದಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಆಗಿದೆ. ಇನ್ನು 5 ವರ್ಷ ಕೊಡಿ, ನಮಗೆ ಬೇಡ. ನಮಗೆ ಮಹಾರಾಜರು ಒಡೆಯರು ಅರಮನೆಯಲ್ಲೇ ಇರಲಿ, ನಾವು ಅವ್ರನ್ನ ದೇವ್ರ ರೀತಿ ನೋಡ್ತೀವಿ. ದಯವಿಟ್ಟು ಅವ್ರು ಬರೋದು ಬೇಡ. ಇನ್ನು 5 ವರ್ಷ ಪ್ರತಾಪ್ ಸಿಂಹನೇ MP ಆಗ್ಬೇಕು. ಅವ್ರು ಇನ್ನೂ ಮಾಡೋ ಕೆಲಸ ತುಂಬಾ ಇದೆ. ದಯವಿಟ್ಟು ಸರ್, ನಮ್ಮ ಮೊದಲನಾಗಿರೋದಂದ್ರೆ ರಾಜರುಗಳು ರೋಡ್ ಬಂದು ಕಷ್ಟ ಸುಖನ ಕೇಳೋಕ್ಕಾಗಲ್ಲ. ಅದೊಂದು ಕಾಲ ಇತ್ತು. ಈಗಿನ ಕಾಲದಲ್ಲಿ ರೋಡ್ಗೆಲ್ಲಿ ಕೆಲಸ ಮಾಡೋಂತ ಬರಬೇಕು.
ಅಂಥದ್ರಲ್ಲಿ ಇದರ ಇತಿಹಾಸದಲ್ಲಿ ನೋಡಿದ್ರೆ 10 ವರ್ಷದಲ್ಲಿ ಕೆಲಸ ಮಾಡಿರೋಷ್ಟು ಕೆಲಸನ ಯಾವ ಸಂಸದರು ಕೊಡಗು ಮೈಸೂರಿಗೆ ಕೆಲಸ ಮಾಡಿಲ್ಲ. ಸೊ ಹಂಗಾಗಿ ನಾವು ಬೆಂಬಲ ಪ್ರತಾಪ್ ಸಿಂಹ ಅವ್ರಿಗೆ ನೇರವಾಗಿ ತಿಳಿಸ್ತೀವಿ. ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವ್ರಿಗೆ ಕೊಡಲ್ಲ, ಅವ್ರ ಸಂಸದರಾಗಲೇಬೇಕು. ಒಂದ್ ವೇಳೆ ಅವ್ರಿಗೆ ಟಿಕೆಟ್ ಮಿಸ್ ಆದ್ರೆ ಏನ್ ಮಾಡ್ತೀರಾ? ಟಿಕೆಟ್ ಮಿಸ್ ಆದ್ರೆ ಅನ್ನೋ ಮಾತೇ ಇಲ್ಲ. ನಮಗೆ ವಿಶ್ವಾಸ ಇದೆ ಅವರಿಗೆ ಟಿಕೆಟ್ ಕೊಡಲೇಬೇಕು. ಏನಕ್ಕೆ ಅಂದ್ರೆ ಮೈಸೂರು ಕೊಡಗಿನ ಜನ ಇವತ್ತು ಅವರ ಅಭಿವೃದ್ಧಿ ಕೆಲಸ ಮುಂದಿಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನ್ ಕೇಳ್ತಾರೆ, ಸರ್ಕಾರದಿಂದ ಸಿರುವಂತ ಸವಲತ್ತನ್ನ ಜನನ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಪ್ರತಾಪ್ ಸಿಂಹ ಅವರು ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದ MP ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅಂತ ವ್ಯಕ್ತಿಗೆ ಇವತ್ತು ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಉದ್ದೇಶ ಏನು? ಉದ್ದೇಶ ಇರೋದು ಅವರ ಸ್ವಾರ್ಥಕ್ಕೋಸ್ಕರ ಮಾಡೋಂಥದ್ದು. ಸ್ವಾರ್ಥ ಬಿಡಬೇಕು. ಪಕ್ಷ ದೇಶ ಅಂತ ಅಂತಾರಲ್ಲ, ಮೋದಿ ಅವರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ಇಂಥ ವ್ಯಕ್ತಿಗೆ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅನ್ನೋ ನಮ್ಮ ಒತ್ತಾಯ. ಇಲ್ಲಿ ಈ ಪ್ರತಿಯೊಬ್ಬರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳೇನಿದ್ದಾರೆ ಅವರ ಸಾಧನೆಯನ್ನು ಹೇಳ್ತಾ ಇದ್ದಾರೆ. ಇಂಥ ಸಾಧನೆ ಮಾಡಿರ್ತಕ್ಕಂತಹ ಸಂಸದರು ಮತ್ತೊಮ್ಮೆ ನಮ್ಮಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಟಿಕೆಟ್ ಅನ್ನು ಕೊಡ್ಲೇಬೇಕು ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯ ಆಗಿರ್ತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.